ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಐಶು ವ್ಲಾಗ್ಸ್. ಸೊ ಇದನ್ನ ವ್ಲಾಗ್ ಬಂದ್ಬಿಟ್ಟು ನಾವು ಲಕ್ಷ್ಮಿ ಕರ್ಕೊಂಬರಕ್ಕೆ ಹೋಗ್ತಾ ಇದೀವಿ. ಎಲ್ಲರೂ ಗೊರವನಹಳ್ಳಿಗೆ ಲಕ್ಷ್ಮಿ ಕರ್ಕೊಂಬರಕ್ಕೆ ಹೋಗ್ತಿದ್ವಿ. ನಾಳೆ ಫಂಕ್ಷನ್ ಇದೆಯಲ್ಲ, 25, 27, 26, 27 ನನ್ನ ಮೀಡಿಯಾದಲ್ಲಿ ಕೂರಿಸಿದೀವಲ್ಲ, ಸೊ ಅಲ್ಲಿಗೆ ಲಕ್ಷ್ಮಿ ಕರ್ಕೊಂಬರ್ತಿದ್ದಕ್ಕೆ ಹೋಗ್ತಾ ಇದೀವಿ. ಎಲ್ಲರೂ ಟಿ ಕಾರಲ್ಲಿ ಹೋಗ್ತಾ ಇದೀವಿ, ಯಾಕಂದ್ರೆ ಜಾಸ್ತಿ ಜನ ಇದ್ದಾರೆ. ಆಮೇಲೆ ಹೆಂಗ್ ಕರ್ಕೊಂಬರ್ತೀವಿ, ಪ್ರೊಸೆಷನ್ ಎಲ್ಲ ತೋರಿಸ್ತೀವಿ. ಎಲ್ಲ ಆಮೇಲೆ ಪ್ರಿಪ್ರೇಷನ್ ನಡೀತಿದೆ, ಅಲ್ಲಿ ಸೆಟ್ ಆಗ್ತಿದ್ದಾರೆ. ನಿಮ್ಗೆ ನಾಳೆ ತೋರಿಸ್ತೀನಿ ಸೆಟ್ನ ಕಂಪ್ಲೀಟ್ ಆಗಿ. ಇವತ್ತು ಎಷ್ಟು ಜನ ಹೋಗ್ತಾರೆ, ಪ್ರೊಸೆಷನ್ ಎಲ್ಲ ಹೆಂಗಿರುತ್ತೆ, ಕಳ್ಸ ಎಲ್ಲ ರೆಡಿ ಆಗಿದೆ. ಈಗ ಗಾಡಿ ಪೂಜೆ ಮಾಡೋದು ಎಲ್ಲ ತೋರಿಸ್ತೀನಿ, ಯಾವ ಗಾಡಿ ಎಲ್ಲ ತೋರಿಸ್ತೀನಿ ನಾಳೆ. ಮತ್ತೆ ನಮ್ಮ 3 days ಬ್ಲಾಗ್ನ ಮಿಸ್ ಮಾಡಿ ನೋಡಬೇಕು. ನಮ್ಮ ಎಲ್ಲ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಎಲ್ಲ ತೋರಿಸ್ತೀನಿ, ಸ್ಟೇ ಟ್ಯೂನ್. ಆಗಿದೆ ಹೂವಗಳು ಎಲ್ಲ ರೆಡಿ ಆಗಿದೆ. ಅಣ್ಣ ಎಲ್ಲರೂ ಬನ್ನಿ, ಫಂಕ್ಷನ್ ಚೆನ್ನಾಗಿರುತ್ತೆ. ತಾಯಿ ಆಶೀರ್ವಾದ ಅಷ್ಟು ಗಣೇಶನ ಆಶೀರ್ವಾದ ತಗೊಳ್ತೀವಿ. ಎಲ್ಲರಿಗೂ ಗಣೇಶ ರೆಡಿ ಮಾಡ್ಬಿಟ್ಟು ಗಣೇಶನ ಮುಂದೆ ಇಕ್ಕಿದೀವಿ. ನಾವು ಫಸ್ಟ್ ಏನೇ ಸ್ಟಾರ್ಟ್ ಮಾಡ್ತೀವಿ ಫಂಕ್ಷನ್ ಎಲ್ಲ ಗಣೇಶ ಅಂತಾನೆ ನಾವು ಸ್ಟಾರ್ಟ್ ಮಾಡೋದು. ಈಗ ಕಳಸ ಎಲ್ಲ ರೆಡಿ ಆಗಿದೆ, ನಡೀತಾ ಇದೆ. ಇವರೇ ಡೆಕೋರೇಷನ್ ಮಾಡೋರು. ಇದೇ ಗಾಡಿ ಇವತ್ತು ನಾವು ಹೋಗೋದು. ಹೂವು ಹತ್ತಿಕ್ತಾ ಇದೀವಿ. ಸೀರಿಯಲ್ ಸೆಟ್ ಎಲ್ಲ ಹಾಕಿದೆ. ಸೆಟ್ ತೋರಿಸ್ತೀನಿ ನಿಮಗೆ. ಇದು ಏನು ರೆಡಿ ಆಗಿಲ್ಲ ನೋಡಿ, ಸೆಟ್ ಎಲ್ಲ ಹಾಕ್ತಾ ಇದ್ದಾರೆ. ನಿಮ್ಗೆ ನಾಳೆ ಎಲ್ಲ ತೋರಿಸ್ತೀವಿ ಕಂಪ್ಲೀಟ್ ಆಗಿ, ನೀಟಾಗಿ. ನೋಡಿ ಎಲ್ಲ ಪೂಜೆ ನಡೀತಾ ಇದೆ. ಇವರಿಬ್ರೆ ಪೂಜೆ ಮಾಡ್ತಾ ಇದಾರೆ ಎಲ್ಲಾರು ಗಾಡಿಗೆ. ಈಗ ಹೊರಡದೆ ಎಲ್ಲಾರು ನೀಟಾಗಿ ಹೋಗ್ಲಿ ಫಂಕ್ಷನ್ ಅಂದ್ಬಿಟ್ಟು ಎಲ್ಲ ಪೂಜೆ ಮಾಡ್ಕೊಂಡು ಹೊರಡ್ತಾ ಇದೀವಿ ಇವಾಗ. ಎಲ್ಲಾರು ರೆಡಿ ಆಗಿದ್ದಾರೆ, ನಿಂತಿದ್ದಾರೆ ಹೋಗಕ್ಕೆ. ಪೂಜೆ ನಡೀತಾ ಇದೆ. ಪೂಜೆ ನಡೆದ್ಮೇಲೆ ಹೋಗೋದು. ಎಲ್ಲಾರು ಒಳ್ಳೇದಾಗ್ಲಿ ಅಂತ. ಇವರಿಬ್ರು ಮಾಡ್ತಾ ಇದ್ದಾರೆ. ಸಖತ್ ನಾಯ್ಸ್ ಇದೆ, ಅದಕ್ಕೆ ಆಗ್ತಾ ಇಲ್ಲ ಇಲ್ಲಿ. ನನಗೂ ನಾನು ಮೈಕ್ ಹಾಕೊಂಡು ಮಾತಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಇದೆ ಪೂಜೆ. ಈಗ ಹೊರಡೋದಷ್ಟೇ ಬಾಕಿ, ಕಳಸ ಎತ್ಕೊಂಡು ಮುಗೀತು. ಈಗ ಕಳಸಲಿದೆ ಅಲ್ಲ, ಅದನ್ನ ಎತ್ಕೊಂಡು ಹೋಗ್ಬೇಕು. ಪ್ರೊಸೆಷನ್ ಪೂಜೆ ಗೀಜೆ ಗಾಡಿಗೆ ಎಲ್ಲ ಆಯ್ತು. ಏನಾದ್ರು ಹೊರಡೋದ ನೋಡಿ ನಮ್ಮ ಬ್ಯಾನರ್. ರೇಷನ್ ನಮ್ಮ ಅಂಗಡಿ ಫುಲ್ ತುಂಬೋಗ್ಬಿಟ್ಟಿದೆ ನೋಡಿ, ಎಷ್ಟು ರೇಷನ್ಗಳು ಫುಲ್ಲು ತುಂಬಿಟ್ಟು ಹಾಕ್ಬಿಟ್ಟಿದ್ದಾರೆ ನಮಗೆ. ರೇಷನ್ ನಮ್ಮ ಅಂಗಡಿ ಫುಲ್ ತುಂಬೋಗ್ಬಿಟ್ಟಿದೆ ನೋಡಿ, ಎಷ್ಟು ರೇಷನ್ಗಳು ಫುಲ್ಲು ತುಂಬಿಟ್ಟು ಹಾಕ್ಬಿಟ್ಟಿದ್ದಾರೆ ನಮಗೆ. ಎಲ್ಲ ಆಗಿದೆ. ಕಾಯಿ ಹೊಡಿತಾ ಇದ್ದಾರೆ.
ಕಾಯಿ ಹೊಡಿತಾ ಇದಾರೆ. ಎಲ್ಲ ಒಳ್ಳೇದಾಗ್ಲಿ. ನೋಡಿ ಎಲ್ಲ ಆಯ್ತು. ಈಗ ಅಣ್ಣ ಕಾಯಿ ಹೊಡಿತಾ ಇದ್ದಾನೆ. ಎಲ್ಲ ಮುಗೀತು. ರೇಷನ್ ನಮ್ಮ ಅಂಗಡಿ ಫುಲ್ ತುಂಬೋಗ್ಬಿಟ್ಟಿದೆ. ನೋಡಿ ಎಷ್ಟು ರೇಷನ್ಗಳು ಫುಲ್ಲು ತುಂಬಿಟ್ಟು ಹಾಕ್ಬಿಟ್ಟಿದ್ದಾರೆ ನಮಗೆ ಅಂತೂ ಏನಕ್ಕೂ ಇಲ್ಲ ಆಯ್ತಿಲ್ಲ. Namaste. Namaste guys. We are going to Gorvanalli. So please you people join us. Thank you. ಈಗೆಲ್ಲ ಹೋಗ್ತಾ ಇದೀವಿ ಗಾಡಿ ಇಲ್ಲೆಲ್ಲ ನಾಳೆ ಸೆಟ್ ಆಗ್ತಾ ಇದಾರೆ. ನೋಡಿ ಇವಳಿಗೆ ಏನೋ ತೋರ್ಸಬೇಕಂತ ನಾ ಅವಳ ಹತ್ತದ್ನ ತೋರ್ಸಬೇಕಂತ. ನೋಡಿ ಗಾಯ್ ಕೇಳಿಸ್ಕೊಂಡು ಅವರೇ ಮಾಡ್ಕೊತಾರೆ. ಕಳ್ಸ ಬಂತು, ಬನ್ನಿ ತೋರಿಸ್ತೀನಿ. ಕಳ್ಸ ಬಂತು. ಕಳ್ಸ ಈಗ ಒಂದು ರೌಂಡ್ ಬರುತ್ತೆ. ಹತ್ತುತ್ತಾ ಇದೆ. ಬಾಂಬ್ ಹೊಡಿತವ್ರೆ. ಹೆಂಗ್ ಸೌಂಡ್ ಕೇಳಿಸ್ಕೊಳ್ಳಿ. ಈಗ ಕೇಳಿಸ್ಕೊಳ್ಳಿ ಸೌಂಡ್ನ. ಅವಾಗ್ಲೇ ಹೊಡಿತು. ಫುಲ್ ಭಯನೇ ಆಗೋಯ್ತು. ಇಟ್ಕೊಂಡ್ರು ನೋಡಿ. ಅಣ್ಣ ಆಯ್ ಮಾಡಿ ಅವ್ರದೇ ಊರು. ಅವ್ರ ಊರಿಗೆ ಹೋಗ್ತಾ ಇರೋದು ಈಗ. ನಮ್ಮ ಮೇಲೆ ಗಾಡಿ ಹೊರಟಿದೆ. ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಪೆಟ್ರೋಲ್ ಡೀಸೆಲ್ ಏನೋ ಒಂದು ಹಾಕ್ಸಕ್ಕೆ ಅದ್ರಲ್ಲಿ ನಿಲ್ಸಿದೀವಿ. 40 ಮಿನಿಟ್ಸ್ ತಗೊಂಡ. ನಾವು ಈಗ ದೇವಸ್ಥಾನ ರೀಚ್ ಆಗಿದ್ದೀವಿ. ಇವಾಗ ಜಸ್ಟ್ ರೀಚ್ ಆಗಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ. ಅವಾಗಲೇ ತೋರಿಸಿದ್ವಿ. ಇವಾಗ ಜಸ್ಟ್ ರೀಚ್ ಆದ್ವಿ. ಇನ್ನೂ ಅಣ್ಣವರು ದೇವೇಂದ್ರದಲ್ಲಿದ್ದಾರೆ. ಅವರು ಬರೋಕ್ಕೆ ಅರ್ಧ ಗಂಟೆ ಆದ. ಒಳಗಡೆ ಆಚೆ ಬರೋದು ಹೇಳಿ ಸ್ವಲ್ಪ ಗೊತ್ತಾಗಲ್ಲ. ಒಳಗಡೆ ಅದು ಹೊರಗಡೆ ಅದು ಅಂತ. ನಾನಿವತ್ತು ಯಾವುದೋ ಕಲರು. ಈಗ ಹೋಗಿ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಆಮೇಲೆ ಲಕ್ಷ್ಮೀದೆಲ್ಲ ಪ್ರೊಸೆಷನ್ ಮುಗಿಸ್ಕೊಂಡು ಹೋಗೋದು. ಹಿಂಗೆ ಈಗ ದರ್ಶನ ಮುಗಿಸ್ಕೊಂಡು ನಾವು ಆಚೆ ಬಂದಿದ್ದೀವಿ. ಈಗ ಊಟಕ್ಕೆ ಹೋಗುವ. ಬಿಡ್ಲಿಲ್ಲ ಒಳಗಡೆ ವಿಡಿಯೋ ಮಾಡಕ್ಕೆ ಗೈಸ್. ಫೋನು ಎಲ್ಲ ಸ್ಟಾಲ್ಸ್ ಎಲ್ಲ ಇದೆ. ಅವರು ಎಲ್ಲ ಹೋಗಿದ್ದಾರೆ ದರ್ಶನಕ್ಕೆ. ನಾವು ಊಟಕ್ಕೆ ಹೋಗ್ತಾ ಇದೀವಿ. ಹೊಟ್ಟೆ ಸಿದೈತೆ ಅಂತ ಫುಲ್ಲು. ಅವ್ರು ಇನ್ನೂ ಅರ್ಧ ಗಂಟೆ ಆಗುತ್ತೆ ಬರೋದು. ಅಣ್ಣವರು ಅರ್ಧ ಗಂಟೆ ಗೊತ್ತಿಲ್ಲ. ಅವ್ರು ಬರ್ತಾರೆ. ಅವ್ರು ಬಂದ ಮೇಲೆ ಕಳಸ ಎಲ್ಲ ತಗೊಂಡು ಕಾಸು ಬಿಡ್ತೈತೆ ಗೈಸ್. ಆಮೇಲೆ ಹೋಗೋದು. ಹಿಂಗೆ ಹೋಗಿ ಹಿಂಗೆ ರೈಟ್ ಏನೋ ಅಂದ್ರು. ಈಗ ಊಟಕ್ಕೆ ಹೋಗ್ತಾ ಇದೀವಿ ನಾವಿಬ್ರು. ಅವರು ಎಲ್ಲ ಬರ್ತಾರೆ. ಸೊಕ್ಕು ಸುಡ್ತೈತೆ. ಊಟಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ದೇವಸ್ಥಾನದೊಳಗಡೆ ವಿಡಿಯೋನೇ ಮಾಡಕ್ ಬಿಟ್ಟಿಲ್ಲ. ಚೆನ್ನಾಗಿತ್ತು ಒಳಗಡೆ. ಕ್ಯಾಮ್ರಾ ಆಫ್ ಮಾಡಿ ಅನ್ಬಿಟ್ರು. ಒಳಗಡೆ ಹಂಗೂ ಟ್ರೈ ಮಾಡಿದೆ ಮಾಡಕ್ಕೆ. ಅವ್ರು ನೋಡ್ಬಿಟ್ರು ಗೈಸ್.
ಬಿಡ್ಲಿಲ್ಲ, ಆಫ್ ಮಾಡಿ ಅಂದ್ಬಿಟ್ರು. ನಾವು ಊಟಕ್ಕೆ ಬಂದಿದ್ದೀವಿ, ಊಟ ಮಾಡ್ಕೊಂಡು ಸಿಗ್ತೀವಿ, ಓಕೆನಾ? ಬಾಯ್. ಎಲ್ಲ ಇವಾಗ ಬರ್ತಾ ಇದ್ದಾರೆ, ಎಲ್ಲರೂ ಇವಾಗ ಬರ್ತಾ ಇದ್ದಾರೆ. ನಾವೆಲ್ಲ ಅವಾಗಲೇ ಬಂದ್ವಿ. ಇವಾಗ ಬರ್ತಾವ್ರೆ ಎಲ್ಲ ಊಟಕ್ಕೆ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಎಲ್ಲೋಗೋದು? ಸೀತೆ ಹತ್ರ ಹೋಗಿ ನಮ್ಮ ಅತ್ತೆನ ಕಳ್ಸೋ ನಂದೇನೆ ಬಿಡ್ಬಾರ್ದಲ್ಲ, ಅದಕ್ಕೆ ನಾವಿಬ್ರು ಫಸ್ಟ್ ಊಟ ಮಾಡಿದಲ್ವಾ. ಅದು ಹೊಟ್ಟೆನ ಹಸಿತಿತ್ತು, ಆ ನೆಪದಲ್ಲಿ ಬಂದು ತಿನ್ಕೊಂಡ್ವಿ. ದರ್ಶನ ಎಲ್ಲ ಚೆನ್ನಾಗಾಯ್ತು. ಈಗ 3 ಗಂಟೆಗೆ ದೇವ್ರು ಕೊಡ್ತಾರೆ. ಹಾರ್ಸ್ ರೈಡಿಂಗ್ ಕಾಸ್ಟ್ಲಿ. 100 rupees ಪರ್ ಪರ್ಸನ್. ಅದು ½ ಕಿಲೋಮೀಟರ್. ಅದು ಒಂದು ರೋಡ್, ಅದು ಇದು ಇಲ್ಲಿಂದ ಅಲ್ಲಿಗೆ ಅಷ್ಟೇ, ಸಣ್ಣ ರೋಡ್ಗೆ. ವೇಸ್ಟ್ ಅಲ್ಲ ಗೈಸ್. ಅದಕ್ಕೆ ನಾವು ಹೋಗ್ಲಿಲ್ಲ. ಈಗ ಊಟ ಮುಗಿಸ್ಕೊಂಡು ಟಿ ಹತ್ರ ಹೋಗಿ ನಮ್ಮ ಅತ್ತೆನ ಕಳಿಸ್ತೀವಿ. ನಾವು ದೇವ್ರ ತಗೊಂಡೋಗೋದೆಲ್ಲ ತೋರಿಸ್ತೀನಿ, ವೇಟ್ ಮಾಡ್ತೀವಿ ನೋಡಿ. ಎಲ್ಲ ಇಲ್ಲೆಲ್ಲ ಸ್ಟಾಂಗ್ ಇದೆ. ಅವಾಗ ಬಂದಾಗ ಇನ್ನೂ ರಿನೋವೇಟ್ ಮಾಡ್ತಾ ಇದ್ರು. ನಾವು ಹೋದ ವರ್ಷ, ಈ ವರ್ಷ ಎಲ್ಲ ಆಗಿದೆ. ಹಿಂಗಿದೆ ಅದು. ಆಚೆ ತೋರಿಸ್ತೀವಿ, ಯಾಕಂದ್ರೆ ಒಳಗಡೆ ಬಿಡಲ್ಲ ಮಾಡಕ್ ವಿಡಿಯೋ ಇದೆ. ಈಗ ಇನ್ನೇನು 3 o'clock ದೇವ್ರು ಕೊಡ್ತಾರೆ. ಎಲ್ಲ ಮುಗಿಸ್ಕೊಂಡು ಪ್ರೊಸೆಷನ್ಗಳು, ಸೈನ್ ಹಾಕ್ಬೇಕಾದ್ರೆ ಇದೆಲ್ಲ ನಾವು ಈ ಥರ ಕಳ್ಸೋಣ ರೆಡಿ ಮಾಡಿದ್ವಿ. ತಗೊಂಡು ನಮ್ಮ ಏರಿಯಾಗೆ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಓಕೆ? ಬಾಯ್. ಎಲ್ಲ ಊಟ ಮುಗಿಸ್ಕೊಂಬಂದ್ರಾ? ಎಲ್ಲ ಬರ್ತಾ ಇದ್ದೀರಿ ಈಗ ನೋಡಿ. ಊಟ ಮುಗಿಸ್ಕೊಂಡು ಬರ್ತಾವ್ರೆ ಎಲ್ಲರೂ. ಊಟ ಆಯ್ತಾ? ಆಯ್ತು. ಊಟ ಹೆಂಗಿತ್ತು? ಊಟ ಚೆನ್ನಾಗಿತ್ತು, ಮಳೆ ಬರ್ತಿದೆ. ಇದು ಹಿಡ್ಕೊಂಡು ಮಾತಾಡಿ. ಊಟ ಚೆನ್ನಾಗಿತ್ತು, ಮಳೆ ಬರ್ತಿದೆ. 20%. ಈಗ ಬನ್ನಿ, ಎಲ್ಲ ಕೊಡ್ತಾರೆ. ದೇವ್ರನ್ನ ಅಲಂಕಾರ ಮಾಡ್ಕೊಂಡು ತಗೊಂಡೋಗೋಣ. ಹೂವೆಲ್ಲ ಇಳಿಸಿದ್ರು ನೋಡಿ. ಎಲ್ಲೋದ್ರೂ ಕುತ್ಕೊಳದೆ. ಹೂವೆಲ್ಲ ಇಳಿಸಾಯ್ತು. ಅಲ್ಲೆಲ್ಲ ಹೋಗಿದ್ದಾರೆ, ಬರ್ತಾರೆ. ಲಕ್ಷ್ಮೀನ ತಂದಾಯ್ತು. ಈಗ ಅದಕ್ಕೆ ಅಲಂಕಾರ ಮಾಡಿ ಎತ್ಕೊಂಡು ಹೋಗೋದು. ಅಲ್ಲ ದೀಪಿಕಾ ನಿನ್ ಫ್ರೆಂಡ್ಸು. ಲಕ್ಷ್ಮಿ ಅಂತ ಹೂವೆಲ್ಲ ತೆಗ್ದು ಹಾಕಿ ಈಗ ರೆಡಿ ಮಾಡಕ್ಕೆ 9 ಹಾಕಂದ್ರೆ ಅದು. ಈಗೆಲ್ಲ ರೆಡಿ ಆಗಿದೆ. ಸೀರೆ ಉಡ್ಸಕ್ಕೆ ಅವ್ರು ಬರ್ತಾ ಇದ್ದಾರೆ. ಈಗೆಲ್ಲ ಪ್ರೊಸೆಷನ್ ಮುಗಿಸಿದ್ವಿ, ಸೈನ್ ಮಾಡೋದು ಏನೇನೋ ಇತ್ತು. ಅಮೌಂಟ್ ಪೇ ಮಾಡಿ ಈಗ ದೇವ್ರನ್ನ ಸೆಲೆಕ್ಟ್ ಮಾಡಕ್ ಹೋಗ್ತಾ ಇದೀವಿ. ಹ್ಞೂ ಆಂಟಿ, ಸೆಲೆಕ್ಟ್ ಮಾಡೋದು ಬೇಡವಾ? ಯಾವ್ದಂತ ಚೆನ್ನಾಗಿರೋದ್ ನೋಡಿ ಸೆಲೆಕ್ಟ್. ಊಟಗಿದೆ 100 rupees ಅಂತಾರೆ. ಪರವಾಗಿಲ್ಲ, ಲಿಪ್ಸ್ಟಿಕ್ ಎಲ್ಲ ಇಟ್ಕೋಬಹುದು. ಏನ್ ಅಷ್ಟೊಂದೇನು ಇದಿಲ್ಲ. ತಗೊಂಡನ ಬೇಗ ತಗೊಂಡ್ವಿ ಅಲ್ಲ. ಎಲ್ಲಿ ತಗೊಂಡಿಲ್ಲ. ಸಿಗುತ್ತೆ, ಎಲ್ಲ ಸಿಗ್ತಿದ್ರ ಆಲ್ ಟೈಪ್ಸ್. ನೀವ್ ಹೆಂಗ್ ಬೇಕಾದ್ರೂ ತಗೋಬಹುದು. ಇಲ್ಲಿ ಬಳೆ ಏನೇನೋ ಇದೆ. ಒಂದು ಬ್ಯಾಗ್ ತಗೊಂಡ್ರು, ಅದ್ ಯಾವ ಬ್ಯಾಗ್ ಅಂತ ತೋರಿಸ್ತೀನಿ. ಈ ಬ್ಯಾಗು ಎಷ್ಟು ಆಂಟಿ ಇದು? 100 ರೂಪಾಯಿ. ಓದು 200 ರೂಪಾಯಿ ನೋಡಿ. ಏನೇನೋ ತಗೋತಾಳ ಚಿಕ್ಕ ಮಕ್ಳು ತರ. ನಿಮ್ ಕ್ವೆಶ್ಚನ್ಸ್ ಕೇಳೋ, ನಾನು ಆನ್ಸರ್ ಮಾಡ್ತೀನಿ. ಏನ್ ಕ್ವೆಶ್ಚನ್ಸ್ ಇರುತ್ತೆ? ಹೋದ ವರ್ಷ ಹೆಂಗಿತ್ತು? ಹೋದ ವರ್ಷ ವಾಸ್ ಪ್ರಿಟಿ ಗುಡ್. ಈ ವರ್ಷ ಇನ್ನೇನಕ್ಕೆ ಜೋರಾಗಿ? ಈ ವರ್ಷ ಒಂದ್ ಸ್ವಲ್ಪ ಬೋರಿಂಗ್, ಶಾರದಾ ಆಂಟಿ ಇರೋದಕ್ಕೆ.
ಆಮೇಲೆ ಹೋದ ವರ್ಷ ಇಷ್ಟೊತ್ತಿಗಾಗ್ಲೇ ಎಲ್ಲ ಆಗೋಗ್ಬಿಟ್ಟಿತ್ತು. ಈ ವರ್ಷ ಇನ್ನು ಈಗ ಆಗ್ತೈತೆ. ಎಷ್ಟೊಂದ್ ಜನ ಮಿಸ್ಸಿಂಗ್ ಈ ಸತಿ. ಆ ತುಂಬಾ ರೀಪ್ಲೇಸ್ ಇದೆ. ನೀನು, ಗಾನವಿ, ನಮ್ಮಮ್ಮ ತುಂಬಾ ರೀಪ್ಲೇಸ್ ಇದೆ. ಆಮ್, ಆಮೇಲೆ ಚಾರ್ಜರ್ ಎಲ್ಲ ಸ್ವಿಚ್ ಆಫ್. ಜಾಸ್ತಿನೇ ಹಾಕು.
ತರ ಆ ಕಲರ್ ಬೇಡ ತ್ರಿವೇಣಿ ಅಕ್ಕ.